ಇದೇನು 6:30 ಆಯಿತು, ಇನ್ನೂ ಇಷ್ಟೊತ್ತಾದರೂ ಬರ್ನಿಲ್ವಲ್ಲ ಇವನು. ಹಾಂ, ಅಲ್ಲ, ನಾನು ಊರಲ್ಲಿ ಇವನು ಏನು ಕೈ ಯಾವ ಥರ ತೆಗ್ದಿದ್ದಾನೆ. ಬೆಳಿಗ್ಗೆ ಸಿಟ್ಟು ನನಗೆ ಅವತ್ತು ಫೋನ್ ಮಾಡಿದಾಗಲೂ ಮೊನ್ನ ಕೇಳಿದಾಗ ಬೆಳಿಗ್ಗೆ ಸಿಟ್ಟು ಕನೆ ಅನ್ನ. ಬೆಳಿಗ್ಗೆ ಸಿಟ್ಟಾದರೆ 8 ಗಂಟೆಯಿಂದ 4 ಗಂಟೆಗೆ ಮುಗ್ದೈತೆ, 7 ಗಂಟೆಗೆ ಮನೆಯಿಂದ ಕಡಿತಾನೆ. ಹಾಂ, ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಯ್ತು. 6 ಗಂಟೆ 2 ಗಂಟೆ ಟೈಮ್ ಬೇಕಾ? ಸರಿ ಆಯಿತು, ಏನೋ ಕೆಲಸ ಇದ್ರು 5 ಗಂಟೆ ಇದ್ರು 1 ಗಂಟೆ ಟೈಮಲ್ಲಿ ಅಟ್ಟಿಗೆ ಸೇರ್ಕೋಬೋದು ಅವನು. ಹಾಂ, 6:30 ಆದ್ರೂ ಇನ್ನೂ ಬರ್ನಿಲ್ವಲ್ಲ ಇವನು. ಅವು ಯಾವ ಥರ ತೆಗ್ದಿದ್ದಾನು. ನಾನು ಇಲ್ಲ ಅನ್ಕೊಂಡು ಈ ಥರ ಮಾಡ್ತಾಯಿದ್ದಾನೆ. ನಾನು ಇದ್ದಾಗ ಬಾಲ್ವ ಮುದ್ರಕ ಬಂದ್ಬಿಡೋನು ಮುಚ್ಕೊಂಡು. ಮಮ್ಮಿ ಊಟ ಇನ್ನೂ ಆಗಿಲ್ಲ ಕಣೋ, ನುಂಗುವ ಇರು. ಈಗಲೇ ಮಾಡಿದಾಳ ಅವಳು ನಿಮ್ಮ ಅಜ್ಜಿ. ನಿಮ್ಮ ಊರಜ್ಜಿ ಅನ್ಕೊಂಡಿದೆಯಾ? ಮಾಡಿ ಏರ್ಸಕ್ಕೆ ನಿನಗೆ ಮಾಡದೆ 8:30 ಮೇಲೆ ಕಣ. ನಿನ್ಗೀಗ 6:30ಗೆ ಹೊಟ್ಟೆ ಸಿಗ್ತದೆ ಅಂದ್ರೆ ಇವರು ಅನ್ನ ಕೊಟ್ಬಿಟ್ಟಾರ. ಮಧ್ಯಾಹ್ನ ಉಣಿಸಿದ್ನಲ್ಲ, ಸುಮ್ಮನಿರು ಈಗ ಹೊಸಿ. ಇನ್ನೊಂದು 1 ಗಂಟೆ ಟೈಮ್ ತಡ್ಕೊ, ಕೊಡ್ತಾರೆ. ಹೊಟ್ಟೆ ಹಸಿ. ಅಪ್ಪ ಅಪ್ಪ ಎಲ್ಲಿ? ಅಪ್ಪನ ತಾವು ತಿಂಡಿ ತೆಗೆಸ್ಕೊತೀನಿ. ಆಫೀಸ್ಗೆ ಹೋದವನು ಪಾರ್ಟಿ ಇನ್ನೂ ಬಂದಿಲ್ಲ ನಿಮ್ಮಪ್ಪ. ಏನು ಮಾಡವ ನಾವು? ಫೋನ್ ಮಾಡಿದ್ರೆ ಏನೋ ದೊಡ್ಡ ಇಂಪಾರ್ಟೆಂಟ್ ಮೀಟಿಂಗು ಅಂತಾನೆ. ಏನು ಹೇಳಮ್ಮಪ್ಪ? ಆಫೀಸ್ಗೆ ಫೋನ್ ಮಾಡದ? ಯಾವ ಆಫೀಸ್ಗೆ ಮಾಡಿ? ಯಾರು ನಿಂತಾರೆ ನಿಂಗೆ ಫೋನ್ ಎತ್ತಕ್ಕೆ ಇಷ್ಟದಲ್ಲಿ? ಕುತ್ಕೋಗು, ಹೋಗಿ ಬರ್ತಾನೆ, ಕುತ್ಕೋ. ಅವ್ ಎಲ್ಗೋದನು? ಚಿಕ್ಕ ಐಕ್ಲ ಅವನು. ಹೋಗು, ಅಲ್ಲಿ ಚಿಪ್ಸ್ ಮಾಡಿದೀನಿ, ಎತ್ತ ತಿನ್ನೋಗು. ಚಿಪ್ಸು ತಿಂದು ತಿಂದು ಬೇಜಾರು. ನನಗೆ ಮೊಟ್ಟೆ ಪಪ್ಸ್ ಬೇಕು. ನಾವು ಏನಪ್ಪ ಮಾಡವ? ಮೊಟ್ಟೆ ಪಪ್ಸ್ ಬೇಕು ಅಂದರೆ ತಂಗ್ಳಾನೂ ತಿನ್ನೋಲೆ. ಅಪ್ಪಂಗಿಂತ ಹೆಚ್ಚಕ್ಕೆ ಸೋಕಿ ಬಿಸಿ ಏನನ್ನೇ ಬೇಕು ಅಂತಿದೆ. ತಂಗ್ಳಾನ ಇದ್ರೆ ಬೇಕಾದ್ರೆ ಹೊಸಿ ಕಾಲಿಸಿ ಇಕ್ಕೊಟ್ಟು ಹಾಕಿ ತಿನ್ನಿಸ್ಬೋದಾಗಿತ್ತು ಈಗ. ಅವಳು ಅಡುಗೆ ಮಾಡೋದು ಲೇಟು, ಸರಿಯಾ? ಚಿಪ್ಸ್ನು ತಿನ್ನೋಲೆ ಅಂತಿದೆ. ಮೊಟ್ಟೆ ಪಪ್ಸ್ ಈಗ ತಾತನೂ ಇಲ್ಲ, ಗದ್ಗೋಗದೆ. ಯಾರೀಗ ನೀನು ಕರ್ಕೋಗಿ ಮೊಟ್ಟೆ ಪಪ್ಸ್ ಕೊಡ್ಸೋರು? ಚಿಕ್ಕಪ್ಪನೂ ಇಲ್ವಲ್ಲ. ಏನು ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಳ್ಳಲ್ವ ನೀನು? ಇದು ಆ ಅಜ್ಜಿ ಮನೆ ಕೆಟ್ಟೋಯ್ತಾ? ಅಲ್ಲಾದ್ರೂ ತಾತ ಅಜ್ಜಿ ಅಷ್ಟೊತ್ತಲ್ಲ ಆದರೂ ನೀನು ಕರ್ಕೊ ಓಡೋಗೋರು ಬೇಕ್ರಿಗೆ. ಇಲ್ಲಿ ಯಾರಪ್ಪ ಇದ್ದರು? ಅರ್ಥ ಮಾಡ್ಕೋಬೇಕು ತಾನೇ ನೀನು ನನ್ನ ಪರಿಸ್ಥಿತಿಯ. ಸರಿ ಬಿಡು ಮಮ್ಮಿ, ಅಪ್ಪನೇ ಬಂದಮೇಲೆ ಅಪ್ಪನ ಕರ್ಕೊಯ್ತೀನಿ. ಮೊಟ್ಟೆ ಪಪ್ಸ್ ತಿನ್ನಬೇಕು ನಾನು. ನಾನು ಬರೋ ಗಂಟೆ ಕಾಯ್ಕೊಂಡಿರವ ನೀನು. ಕೂತ್ಕೋ, ನಾನು ಬರಲಿ. ಅಪ್ಪ ಗೊತ್ತದಲ್ಲ ಪಾಪು, ಆಗ ನನಗೆ ತಂಗಿನಾರ ತಮ್ಮನಾರ ಬೇಕು ಅಂತ ಹಠ ಮಾಡು ಅವಳು, ಸರಿಯಾ? ನಂಗೆ ಬೇಡ ತಂಗಿ, ಆ ಧನ್ವಿ ತಂಗಿ ಅವಳೆ ತಾನೇ, ಅವಳೆ ಸಾಕು. ನಾನು ಅವಳಿಗೆ ಕುರ್ಕುರೆ ಕೊಡು ಅಂದ್ರೆ ಕೊಡೋದಿಲ್ಲ ಅವಳೆ. ಎಲ್ಲ ತಾತ ಅವಳಿಗೆ ತಕೊಡುತ್ತೆ. ಇನ್ನು ತಮ್ಮ ತಂಗಿ ಬಂದರೆ ಎಲ್ಲ ತಾತ ಕೃಷ್ಣ ತಾತ ಎಲ್ಲನೂ ಅವ್ರಿಗೆ ತಕೊಟ್ಬಿಟ್ರೆ ನಾನೇನು ಮಾಡಿ? ನನಗೆ ಯಾವ ತಂಗಿನೂ ಬೇಡ, ತಮ್ಮನೂ ಬೇಡ, ಧನ್ವಿನಿ ಸಾಕು. ಅಯ್ಯೋ ಪಾಪು, ಧನ್ವೀರು ಐನಿ ಮಗಳು ಕಣವ. ನಿನ್ಗೆ ಯಾರು ಬೇಡವಾ? ಸ್ವಂತವರು. ಅವಳು ದೇವು ರೋಹಿಣಿ, ದೇವು ಚಿಕ್ಕಪ್ಪ ಅದಲ್ಲ, ದೇವು ಚಿಕ್ಕಪ್ಪನ ಮಗಳು. ನಿನಗೆ ಸ್ವಂತ ನಿಮ್ಮ ಅಪ್ಪನ ಮಗಳು, ನಿಮ್ಮ ಅವ್ವನ ಮಗಳು ಅಂತ ಬೇಡವಾ ನಿನಗೆ? ತಂಗಿನಾರ ಆಗಲಿ ತಮ್ಮನಾರ ಆಗಲಿ ನಂಗೆ ಬೇಕು ಅನು ತಿಂಡಿಯ. ಆಗ ಅಪ್ಪ ಹೆಚ್ಚಕ್ಕೆ ತಗೊಬತ್ತೆ, ನಿನಗೂ ತಗೊಬತ್ತೆ, ಅವ್ರಿಗೂ ತಗೊಬತ್ತೆ, ಹೆಚ್ಚಕ್ಕೆ ತಗೊಬತ್ತೆ. ಆಗ ಕೃಷ್ಣ ತಾತ ಏನು ತಂದ್ಕೊಡೋದು? ನಾವೇ ತಂದ್ಕೊಡ್ತೀವಿ. ಗನ್ನು ಅಪ್ಪಂಗೆ ನನಗೆ ಬೇಕು ಅಂತ ಆಟ ಮಾಡ್ಕೊಳ್ಳು, ಸರಿಯಾ? ಆಗ ನಿನಗೆ ಮೊಟ್ಟೆ ಪಪ್ಸು, ನಿನಗೆ ಏನೇನು ಬೇಕು ಎಲ್ಲ, ಕಿಂಡರ್ ಜಾಯ್, ಆಮೇಲೆ ಕೇಕು ಎಲ್ಲ ಕೊಡಿಸ್ತೀವಿ. ಹಂಗ ಮಮ್ಮಿ, ಹಂಗಾರೆ ಧನ್ವಿ ನಮ್ಮ ತಂಗಿ ಅಲ್ಲ ಅಲ್ವಾ? ಸರಿ, ಅವಳು ಬಾಡಿಗೆ ಅವಳು. ನಾನು ಸ್ವಂತ ತಂಗಿ ಬೇಕು ಅಂದ್ಬಿಟ್ಟು ಕೇಳ್ತೀನಿ, ಆಗ ಜಾಸ್ತಿ ತಿಂಡಿ ಸಿಗುತ್ತೆ ತಾನೇ? ಕಣವ, ನಿಜ. ಮಮ್ಮಿ, ಅಪ್ಪನ ಕೇಳೋದು ತಂಗಿ ಬೇಕು ಅಂತ ಕರ್ಕ ಬರೋದ. ಮಮ್ಮಿ, ತಂಗಿ ಎಲ್ಲಿರುತ್ತೆ ಕರ್ಕ ಬರೋಕ್ಕೆ? ನನ್ನ ಹೊಟ್ಟೆ ಒಳಗಿರುತ್ತೆ. ಅಪ್ಪ ಹೊಟ್ಟೆ ಒಳಗಿದ್ರೆ ಅಪ್ಪನೇನು ಕೇಳೈ? ಬೇಡ ಕೇಳೋದು, ನಾವೇ ಕರ್ಕ ಬಂದ್ಬಿಡೋದ. ಅಯ್ಯೋ ದೇವ್ರೆ, ಹಿಂಗೆ ಹೇಳೋಕ್ಕಾಗಲ್ಲ. ಸರಿ ಕಣಪ್ಪ, ಕೇಳು ಸುಮ್ಮನೆ ಅಷ್ಟೇ, ಸರಿಯಾ? ಆದರೂ ಕೇಳಬೇಕು ಕಣ, ಕೇಳು ಅಷ್ಟೇ. ನಿನಗೆ ತಿಂಡಿ ಬೇಕಾ ಬೇಡವಾ? ಜಾಸ್ತಿ ತಿಂಡಿ ಬೇಕು ಅಂದರೆ ನಿನಗೆ ತಂಗಿ ತಮ್ಮ ಬೀರಬೇಕು ಅಷ್ಟೇ, ಕೇಳು. ಸರಿ ಸರಿ, ನಂಗೆ ಜಾಸ್ತಿ ತಿಂಡಿ ಬೇಕು. ಅಯ್ಯಯ್ಯೋ, ಈ ಅಮ್ಮಾರಿ ಯಾವಾಗ ಬಂದ್ಲಪ್ಪ? ಆಲೆ 7 ಗಂಟೆ ಆಗೋದೆ. ಬುಟ್ಟಳ ನನ್ನ ಇವತ್ತು ಹಬ್ಬ ಕಾಣಿಸ್ ಮನಗಿಸ್ತಾಳೆ. ಅದಕ್ಕೆ ಬಂದು ರೌನ್ ಮನೇಲಿ ಖುಷಿಯಾಗಿ ಹ್ಯಾಪಿಯಾಗಿ ನೀ ಅಂದ್ಲಲ್ಲ. ನಾನು ಏನೋ ಆರಾಮಾಗಿರವ ಅನ್ಕೊ ಬಂದು ನೆಮ್ಮದಿಯಾಗಿ ಮನಿಕೋಬೋದು ಅಂದರೆ ಬಂದು ಊಡೋಳಲ್ಲ ಇದನ್ನ. ಅಯ್ಯಯ್ಯೋ, ಏನೋ ಮಾಡೋದೀಗ? ಅದಕ್ಕಪ್ಪ ಬಾ, ಸಾಕಾಗ್ಬಿಟ್ಯಾ? ಸಾಕು, ನೀನು ಸಾಕು ಕಾಲಿ ಅಂತಾನೆ ಬಂದಿರೋದು ಕಣ್ಬಾ. ನಾನು ಯಾಕೆ ಶಾಕಾನಿ? ಶಾಕೇನಿಲ್ಲ. ಅಲ್ಲ, ಏನು ಕೇಳ್ದೇನೆ ಬಂದ್ಬಿಟ್ಟಿದೆ. ಎಲ್ಲ ನನ್ನಾರು ಕರ್ಕೊ ಹೋಗು ಅನ್ನಿಲ್ವಲ್ಲ, ಏನು ಅನ್ನಿಲ್ವಲ್ಲ. ಮಗನ ಕರ್ಕೊ ಬಂದ್ಬಿಟ್ಟಿದೆ ಅವನ ಮನೆಯಿಂದ. ಯೂಸಲಿ ನೀನು ಮಗನ ಕರ್ಕೊ ಬರೋಷ್ಟು ಇದಿಲ್ವಲ್ಲ. ಎಲ್ಲ ಅಲ್ಲೇ ಇರ್ತೀನಿ, ನಮ್ಮ ಅಪ್ಪನ ಮನೇಲಿ ಸಕ್ಕತ್ತಾಗೈತೆ ಅಂತಿದೆಯಲ್ಲ.
ಅದಕ್ಕೆ ಕೇಳದೆ ಒಂಚೂರು ಸಾಕಾದಂಗೆ ಆಯ್ತು ಅದು ಬಿಟ್ರೆ ನನಗೇನಿಲ್ಲ. ಸಾಕು ಆಗದೆ ಅದ್ರ ತಕ್ಕಂಗೆ ಬೇಜಾರು ಆಯ್ತದೆ. ಇದಕ್ಕೆ ಬಂದ್ಬಿಟ್ಲಪ್ಪ ಇವಳು, ತಡ್ಕಬೇಕಲ್ಲ ಇವಳನ್ನ, ಈಗ ಹೆಂಗಪ್ಪ ಮಾಡೋದು, ಏನು ಉತ್ತರ ಕೊಡೋದಪ್ಪ ಇವಳಿಗೆ ಅನ್ಕೊಂಡು ಅದು ಆಗದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಖುಷಿಯಾಗಿಲ್ಲ, ಒಳೊಳಗೆ ಅಲ್ಲೇ ಎಷ್ಟು ಉರ್ಕತಾ ಇದೆ, ಎಷ್ಟು ಬೇಜಾರು ಮಾಡ್ಕೊತಾ ಇದೆ ಅಂತ ನನಗೆ ಅಲ್ಲೇ ಕಾಣಿಸ್ತದೆ. ಸುಮ್ಮನಿದ್ಬಿಡು. ಅಲ್ಲ ಕಣಮಿ, ಅದೇ ಹಂಗೆ ಅನ್ಕಂದೆ. ನಾನು ಹೆಂಡತಿ ಮಕ್ಳು ಬಂದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ಸುಮ್ಮ ಕೂತ್ಕೋ. ಜಸು ಮಗನೇ, ಅಯ್ಯೋ ನನ್ನ ಬಂಗಾರಿ, ನನ್ನ ಮುದ್ದು, ನೀನು ನೋಡಕ್ಕೆ ಬರಬೇಕು ಅಂತಿದ್ದಿ ಕಣಪ್ಪ, ಇವತ್ತು ನೀನೇ ಬಂದ್ಬಿಟ್ಟಿಯಲ್ಲ ಮಗನೇ. ಅಪ್ಪ ನಾನು ಕೇಳ್ತಿದ್ದೆ, ಅಪ್ಪ ಯಾಕೆ ಬಂದಿಲ್ಲ ಇನ್ನೂ, ಮೊಟ್ಟೆ ಪಪ್ಸ್ ತಿನ್ಬೇಕು ಅಂದ್ಬಿಟ್ಟು. ನಡಿ ಹೋಗದ ಮೊಟ್ಟೆ ಪಪ್ಸ್ ತಗೊಬರದ. ಬರೀ ತಿನ್ನದೆ ಕಣವೋ ತಿನ್ನದೆ. ಸುಮ್ಮನಿರ್ಲ ಒಂಚೂರ. ಏನೋ ಹೇಳ್ತಿದ್ಯಲ್ಲ, ಹೇಳು ಅಪ್ಪಂಗೆ, ಅದೇನೋ ಹೇಳ್ತಿದ್ಯಲ್ಲ. ಏನು ಮಮ್ಮಿ, ಏನಿಲ್ಲ, ನಾನು ಮೊಟ್ಟೆ ಪಪ್ಸ್ ತಿನ್ಬೇಕು. ಇವನೇನು ಈಗ ತಾನೇ ಎಲ್ಲ ನೀವು ಕೊಟ್ಟಿವ್ನಿ, ಏಳು ನನ್ನ ತಂಗಿ ತಮ್ಮ ಬೇಕು ಅಂತ ಹೇಳು ಅಂತ ಹೇಳ್ತಾನೆ ಇಲ್ವಲ್ಲ ಈ ಮಾರಾಯ ನನ್ನ ಮಗ. ಲೋ ಹಂಗಲ್ಲಕಲ್ಲ, ನಂಗೆ ಅದೇನೋ ತಂಗಿ ಬೇಕು ತಮ್ಮ ಬೇಕು ಅಂತಿದ್ಯಲ್ಲ, ಆಟ ಆಡೋಕ್ಕೆ ಎಲ್ಲ ಬೇಕು ನನಗೆ ಅಂತಿದ್ಯಲ್ಲ, ಏಳು ನಿಮ್ಮ ಅಪ್ಪಂಗೆ ಅದೇನೋ ಹೇಳ್ತೀನಿ ಅಂತಿದ್ಯಲ್ಲ. ಓ ಅಪ್ಪ, ನನಗೆ ಬಾಡಿಗೆ ತಂಗಿ ಅವಳಲ್ಲ ಧನ್ವಿ, ಬೇಡ, ನನಗೆ ಬೇಕು, ನನಗೆ ತಂಗಿ ತಮ್ಮ ಎಲ್ಲ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು. ಅಯ್ಯೋ ಮಗನೇ, ಅದಕ್ಕವ ಹಂಗಂದೆ ಬಾಡಿಗೆ ತಂಗಿ ಅಂತ. ಯಾರಿಗೋ ಕೊಟ್ಟರು ನಿನಗೆ ಧನ್ವಿನ ಬಾಡಿಗೆ ತಂಗಿ ಅಂತ. ಅವಳು ನಿನ್ನ ತಂಗಿನೇ ಕಣೋ, ಹಂಗೆಲ್ಲ ಅನ್ಕೋಬಾರ್ದು ಕಣವ, ಹಂಗೆಲ್ಲ ಅನ್ಬಾರ್ದು ತಂಗಿನ. ತಂಗಿ ತಮ್ಮ ಏನವ ನಿಂಗೆ ತಿಂಡಿ ಬೇಕವ, ನಿನಗೆ ಎಷ್ಟು ತಿಂಡಿ ಬೇಕೋ ಅಷ್ಟು ತಗೊಳ್ತೀನಿ. ನಿಂಗೆ ತಂಗಿ ತಮ್ಮ ಏನಕ್ಕೆ ಬೇಕು ಹೇಳು ನೀನು ಫಸ್ಟು. ನಿಂಗೆ ಆಲ್ರೆಡಿ ತಂಗಿ ಇಲ್ವಾ? ಅವಳು ಬಾಡಿಗೆ ತಂಗಿ, ನನಗೆ ನಮ್ಮೂರ ಅಜ್ಜಿ ಕೊಡ್ತು, ಅವಳು ಬಾಡಿಗೆ ತಂಗಿ ಅಂತೆ. ಹಿಂಗಮ್ಮಿ ಮಕ್ಳಿಗೆ ಹೇಳ್ಕೊಡೋದು ನಿಮ್ಮ ಅವ್ವ ಹಿಂಗ ಬಾಡಿಗೆ ತಂಗಿ ಅಂತ ಹೇಳ್ಕೊಟ್ಟಾರ? ನೀನು ಅವೆಲ್ಲನೂ ಬಿಟ್ಬಿಡು. ನೀನು ಏನು ಮಾತಾಡಬೇಕು, ಆ ಗಂಟಿಗೆ ಏನು ಉತ್ತರ ಕೊಡಬೇಕು ಫಸ್ಟ್ ಕೊಡು. ಅದನ್ನೇ ಕೊಡ್ತಾ ಇರೋದು ಉತ್ತರವ. ಮಕ್ಳಿಗೆ ಇವೆಲ್ಲ ನೀವು ಹೇಳ್ಕೊಟ್ಮೇಲೆ ಇನ್ನೇನು ಉತ್ತರ ಕೊಡವ ನಾವು? ಇರು ಹೇಳ್ತೀನಿ ಅವನಿಗೆ. ಮುದ್ದು ಬಂಗಾರಿ ಪಾಪು, ಹಂಗೆಲ್ಲ ಅನ್ಬಾರ್ದು ಕಣವ. ಇವಳಿಲ್ವ ಧನ್ವಿ, ನಿನ್ನ ತಂಗಿ ಆಲ್ರೆಡಿ ಅವಳೆ, ನಿನಗೆ ತಂಗಿ ತಮ್ಮ ಎಲ್ಲ ಅವಳೆ. ನೀನು ಟೆನ್ಷನ್ ತಗೋಬೇಡ, ನಿಂಗೆ ತಿಂಡಿ ಬೇಕು ತಾನೇ? ನಿನಗೆ ಎಲ್ಲ ತಿಂಡಿನೂ ನಿನಗೆ ತಂದು ಕೊಡ್ತೀನಿ. ಈ ಯಾರು ಬಂದ್ಬಿಟ್ರೆ ಅವ್ರಿಗೆ ತಿಂಡಿ ಹೊಂಟೈತವೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ನಾವೇ ತಿನ್ಕೋಬೇಕು, ಸರಿಯಾ? ಅಮ್ಮ ಅಂತೂ ಜಾಸ್ತಿ ತಿಂಡಿ ತಗೋಬತ್ತೀವಿ ಅಂತ. ಏನು ಈಗ ನೋಡು ಧನ್ವಿ ನೀನು ಕಿತ್ತಾಡಲ್ವಾ? ಹಂಗೆ ಕಿತ್ತಾಡ್ಬೇಕಾಯ್ತೆ ತಿಂಡಿಗೆ. ಅದೇ ಈಗ ನನ್ನ ಮಗನಿಗೊಬ್ಬನಿಗೆ ಮೊಟ್ಟೆ ಪಪ್ಸು, ನನ್ನ ಮಗನಿಗೊಬ್ಬನಿಗೆ ಕೇಕು ಅನ್ಕೊಂಡು ನಾನು ತಂತೀನಿ. ಯಾರು ನಿನ್ನ ತಂಗಿನ ತಮ್ಮನ ಇನ್ನೊಬ್ಳು ಬಂದರೆ ಧನ್ವಿಗೆ, ಅವಳಿಗೆ, ನಿನಗೆ ಎಲ್ರಿಗೂ ಹಂಚ್ಕೋಬೇಕು ನೀನು. ಆಗ ನಿನಗೆ ತಿಂಡಿ ಕಮ್ಮಿ, ನೀನು ಅಣ್ಣ ಅಲ್ವಾ? ಹಂಗ ಬೇಡ, ನನಗೆ ಯಾವ ತಂಗಿನೂ ಬೇಡ ತಮ್ಮನೂ ಬೇಡ, ನನಗೆ ಮೊಟ್ಟೆ ಪಪ್ಸ್ ತಗೊಡು ಬಾ, ಬೇಡ ನನಗೆ ಕಣ. ಬಲ ಈ ಕಡೆಗೆ ನೀನು ನಿಂತ್ಕೊ ಬಾ. ನಿನ್ನ ಅವತಾರಗಳೆಲ್ಲ ಸಾಕಾಯ್ತು ನನಗೆ, ನಿನ್ನ ಮುದ್ದಾಟಗಳು ಅಪ್ಪನ ಜೊತೆಲಿ. ಬಾ ಈ ಕಡೆಗೆ. ಅದಕ್ಕೆ ಮುಚ್ಕ ಬಂದಿತ್ತ ನಿಂತ್ಕೊ, ನಾನು ಏನೋ ಮಾತಾಡ್ಬೇಕು ಅಪ್ಪನ ಜೊತೆಲಿ. ನೋಡಿದ್ಯಾ, ನಾನು ಹೇಳಿದ ತಕ್ಷಣ ನನ್ನ ಮಗ ಯಾವ ಥರ ಇದು ಮಾಡ್ಕಂದ. ಎಲ್ಲ ನಿಮ್ಮವ್ವ ನೀನು ಊದಿರೋದು ಒಂದು ತಲೆಗೆ ಅನ್ಸುತ್ತೆ, ಸುಮ್ಮನೆ ಇದ್ಬಿಡು. ಆ ಗಂಡು ಮಾತಾ ಬಿಡು ನೀನು, ಆ ಗಂಡಿಗೆ ನಾನೇ ಹೋಗ್ಕೊಟ್ಟಿದ್ದಿ ಕಣ. ಆ ಮಾತಾ ಬಿಟ್ಟಾಕು ನೀನು, ಅವ್ನು ಮಟ್ ಕಟ್ಕೊಂಡ ನನಗೇನ. ನಾನು ಫೋನ್ ಮಾಡಿ ನೆಟ್ಟು ನೇರವಾಗಿ ಯಾವ ಥರ ನಿನ್ನ ಜೊತೆಲಿ ಮಾತಾಡ್ದಿ. ಹಿಂಗೆ ಕಣೋ, ಹಿಂಗೆ ಆಯ್ತಾದೆ ಕಣೋ, ನನಗೊಂದು ಮಗ ಬೇಕು, ನಮ್ಮ ಮಟ್ಟಿಲೆಲ್ಲ ಬೋಯ್ತಾರೆ, ಒಂದು ಕಣ್ಣು ಕಣ್ಣಲ್ಲ ಅಂತ. ಇನ್ನೊಂದು ಬೇಕು ಅಂತ ನಾನು ಕೇಳ್ದಕ್ಕೆ ಯಾವ ಥರ ನೀನು ಉತ್ತರ ಕೊಟ್ಟೆ? ಹಿಂಗೆ ಮಾತಾಡೋದು ನೀನು ಗಂಡಸು ನೀನು. ನೀನು ಒಂದು ಗಂಡ ಅನ್ಕೊಂಡು ನೀನು ಹೋಗ್ತೀನಿ ನಾನು ಯಾಕೆ ಮಾಡ್ದೆ? ಹಿಂಗೆ ಮಾತಾಡೋದು ನನಗೆ ಹೆಂಗಾಗ್ಬಿಟ್ಟದೆ ಅಂದರೆ ಯಾವ ಇಡ್ತಿರ್ತಾನೆ ಹಿಂಗೆಲ್ಲ ಅನ್ನಿಸ್ಕ ಇದ್ದರು. ನಾನು ಆಗಿರೋದಕ್ಕೆ ನಿನ್ನ ಜೊತೆ ಬಾಳ್ವೆ ಮಾಡ್ಕೊ ಹೋಯ್ತಾವನಿ ನನ್ನ ಮಗನೇ. ನಿನಗೆ ಏನಿಲ್ಲ, ನಾನು ನೆಟ್ಟಿಗಿದ್ರೆ ಅದಿದ್ರೆ ಇರು ನೀನು. ಸ್ಲೋ ಡೌನ್ ಏನು ಅನ್ಕೊಂಬಿಟ್ಟಿದೆ ನಿನಗೆ ನೀನೆ? ಅದಕ್ಕೆ ಹಂಗೆ ಆಡ್ತಿದ್ದೆ. ನಾನು ಹೇಳ್ತಾ ಇಲ್ವಾ, ನಂತ 3 EMI ಅವೆ, 3 EMI ಕಟ್ಟಿ ನಿಗ್ರೌಂಡ್ ನಾನು, ಸರಿಯಾ? 3 EMI ಕಟ್ಟಗಂಟ ನನಗಿರೋದು ಹಿಂಸೆ, ನಿನಗಲ್ಲ. ನೀನೇನೋ ಹೇಳ್ತಿದ್ದೆ ಈಗ ಇದು ಮಾಡು ಅಂತ, ಆಮೇಲೆ ಹುಟ್ಟೋ ನೀನು ಸಾಕು ಅಂತಿದೆ. ಆಗ ನಾನು ಎಲ್ಲಿಂದ ತರ್ನಿ, ನಮ್ಗೆ ಎಲ್ಲಿಂದ ಬಂದು ಹೇಳು? ಈ ಬರೋದು ಮಾಡೋದಾದ್ರೆ ಏನಾರ ಮಾಡ್ಬೋದು. ಈಗ 2 EMI ಕಟ್ಟಗಂಟೆ 3 EMI ಅವೆ, ಒಂದು ಆಲೆ ನೇನೋ ತೀರೈತಾದೆ ಅನ್ನವ. ಇನ್ನೂ 3 ವರ್ಷ ಕಟ್ಟಬೇಕಲ್ಲ, ಏನು ಮಾಡಿ ನಾನು? ಆಗೋದಿಲ್ಲ ನಿನ್ನ ಎಡಲಿ ನಾನು ಇನ್ನೊಂದು ಮಗ ಮಾಡ್ಕೊಂಡು ನಮ್ಮ ಕೈಲಿ ಆಗೋದಿಲ್ಲ. ಇರೋದನ್ನೇ ಸಾಕೊಂಡು ಅಚ್ಚುಕಟ್ಟಾಗಿ ಒಂದಕ್ಕೆ ಎಜುಕೇಷನ್ ಕೊಟ್ಕೊಂಡು ಒಂದೇ ಅಚ್ಚುಕಟ್ಟಾಗಿ ಸಾಕಮ್ಮ. ಫಸ್ಟು ನನಗೆ EMI ಅಂತಿದೆಯಲ್ಲ, ಏನಕ್ಕೆ EMI ತಗೊಂಡಿದೆ? ಏನು ಅಂತ ಉದ್ಧಾರ ಮಾಡಿದೆ? ಏನಾರ ಒಂದು ಇದು ಮಾಡಿದೆಯಾ? ಮನೆ ಮಾಡಿದೆಯಾ ನಮಗೆ ಅಂತ, ನಮಗೆ ಇದಕ್ಕೆ ಅಂತ ನೀನು ಏನು ಮಾಡಿದೆಯಪ್ಪ? ಒಂದು ಸೈಟ್ ತೆಗ್ದಿದೆಯಾ? ಏನು ಮಾಡಿದೆ ಹೇಳು ನೀನು?
ಅಯ್ಯೋ ಸೈಟು ಇದಕ್ಕೆ ಹೋದೆ ನೀನು. ಸೈಟ್ ತೆಗಿಯೋದಲ್ಲ ಇಂಪಾರ್ಟೆಂಟು. ನೀನು ಒಡವೆಗೊಳಗೆ ಹಾಕಿವ್ನಿಯಲ್ಲ ಅವೆಲ್ಲನೂ ಬೇಕಾದ್ರೆ ಮಾರ್ಬೇಕು, ದುಡ್ಡು ಕೊಡು, EMI ತೀರಿಸ್ಬಿಡ್ತೀನಿ. ಹೊಸಿ ಒಡವೆ ತಗಸ್ಕೊಂಡಿದೆಯಾ 500 ಗ್ರಾಮ್ ಗಂಟ ನಾನೇ ತಗೊಟ್ಟಿವ್ನಿ. ಈಗ ನೀ ಚಿನ್ನದ ರೇಟಲ್ಲಿ ತಿಂಗಳು ಇದು ಮಾಡಿದೆಯಲ್ಲ, ತಿಂಗಳು ತಗೊಟ್ಟಿರೋದು ಅದು ಯಾವುದೋ ಒಂದು ಲಾಂಗ್ ಸರಕ್ಕೆ ಇನ್ನೂ EMI ಮುಗ್ದಿಲ್ಲ. ಅದು ಪರ್ಸ್ನಲ್ ಲೋನ್ ತಗೊಂಡಿರೋದು ನಾನು. ಆ ಪರ್ಸ್ನಲ್ ಲೋನ್ ತೀರ್ಸಕೊಂಡ್ರೆ ನನಗೆ ಬ್ಯಾಂಕ್ ಅವ್ನು ಹಿಡ್ಕೊಂತಾನೆ. ಏನು ಇನ್ನೂ ಒಂದು ಮಗ ಮಾಡ್ಕೊಂಡು ಏನು ಅವತಾರ ಆಡ್ತಾ ಇದೆಯಾ ನೀನು? ಎಲ್ಲ ನಮ್ಮ ಖರ್ಚು ಮಾಡಿಸ್ಬಿಟ್ಟು ಏನೋ ದುಡ್ಡದೆ ಅಂತಿದ್ದಾರೆ, ಎಲ್ಲ ಮಾಡ್ಕೋಬೇಕಾಗಿತ್ತು ನೀನು ನಿಮ್ಮವನ್ನೇ. ನಾನು ಗಂಡನ ಕರ್ತವ್ಯ ಹಿಂಗೆ ಕೇಳವಳೆ ಅಂದ್ಬಿಟ್ಟು ನಾನು ಮಾಡಿಸ್ಕೊಟ್ಟಿನಿ. ಆ್ಯನಿವರ್ಸರಿಗೆ ಮಾಡಿಸ್ಲೇಬೇಕು ಅಂತ ಇಟ್ಕೊಂಡದಕ್ಕೆ ಈಗ ಅದನ್ನು ನಮ್ಮ ಮೇಲೆ ಎತ್ತಾಗ್ತಾ ಇದೆಯಾ ನೀನು? ಅದು ಬಿಡು, ಅದು ಎಷ್ಟಾಗ್ಬಿಟ್ಟದು? ಏನೊಂದು 50 ಗ್ರಾಮ್ ಇದ್ದೇನೋ ಒಂದು 6-7 ಲಕ್ಷ ಅದ. 7 ಲಕ್ಷ EMI ಅದ, ತೀರ್ಸ್ಕೊಳವೆ. ಇನ್ನೂ 2 EMI ಏನಕ್ಕಪ್ಪ ನಿನಗೆ? ಇನ್ನೂ 2 EMI ಕೊಡ್ನ ಉತ್ತರುವ ಹೇಳೇ ಬಿಡ್ತೀನಿ ಈ ಸತಿ. ಅದೇನೋ ಎಲ್ಲನೂ ಹೇಳ್ಬಿಡವ. ಅಲ್ಲ ನಾನು ಬೇಡ ಕಣಮ್ಮಿ, ನನಗೆ ಈಗ ಬರ್ತಿರೋದು ಇಷ್ಟು. ಯಾವ್ದಾರ ಒಂದು ಸೆಕೆಂಡ್ ಹ್ಯಾಂಡ್ಲು ಕಾರ್ ತಗೋತೀನಿ ಅಂದರೆ ಬೇಡ. ಎಲ್ಲ ನಮ್ಮ ರಿಲೇಟಿವ್ಸ್ಗಳೆಲ್ಲ ಅದೇನೇನೋ ಬರ್ತಾರೆ, ಅದು ಯಾವುದ್ರಲ್ಲೂ ಬರ್ತಾರೆ, ಯಾವ್ಯಾವ ಕಾರಲ್ಲೂ ಬರ್ತಾರೆ ಅಂದ್ಬಿಟ್ಟು ನಾನು ಬೇಡ ಅಂದರೂ ನಾನು ಯಾವುದೋ ಒಂದು ಬಾಲೆನೋ ತಗೋತೀನಿ ಕಣಮ್ಮಿ, ಒಂದು 11 ಲಕ್ಷಕ್ಕೆ ಅಂದರೆ ಅದು ಬೇಡ. ಶೋರೂಮ್ ಗಾಡಿನೇ ಅದು ಯಾವುದೋ ಹ್ಯಾರಿಯರ್ ಬೇಕು. ಹ್ಯಾರಿಯರ್ ಒಂದಿಲ್ಲ, ಹ್ಯಾರಿಯರ್ಗೆ 24 ಲಕ್ಷ ಆಗದೆ ಈಗ. ಈಗ ಅದಕ್ಕೆ EMI ಕಟ್ಟಲಿಯಾ? ವರ್ಷ ತಿಂಗಳು EMI. ಅದಕ್ಕೆ ಹೋಯ್ತಾ ಕೂತದೆ ನನ್ನ ಸ್ಯಾಲ್ರಿ. ಇನ್ನೂ ಒಂದು ಹೇಳ್ತೀನಿ, ಇನ್ನೂ ಒಂದು EMI 3 EMI ಹೇಳ್ದಿಯಲ್ಲೂ ಏಡಾಯ್ತಾ? ಇನ್ನೊಂದು ಯಾವುದಕ್ಕೆ? ಇನ್ನೊಂದು ನಿನಗೆ ನಿಮ್ಮ ಅವ್ವ ಅದೇನೋ ಸೈಟ್ ತಗೋತಾವಳೆ ಅಂದ್ಬಿಟ್ಟು ಎಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ತಗೊಳ್ಳೋದ. ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಹೆಸರಿಗೆ ಅಲ್ವಾ ನಮ್ಮ ಅವ್ವ ತಗೋತಾ ಇರೋದು ಅಂದ್ಬಿಟ್ಟು ಅದು ಕಟ್ಟಿಸ್ತೆ ನನ್ನ ಕೈಲಿ. ನೀನು ಏನು ಅನ್ಕೊಂಡಿದ್ದೆ? ನೀನು ಎಲ್ಲ ನಿನ್ನ ಸಲುವಾಗಿ ನಾನು ಮಾಡ್ತಾ ಇರೋದು, ಇನ್ನೇನಕ್ಕೂ ಅಲ್ಲ. ಎಲ್ಲ ಮಾಡ್ಬಿಟ್ಟು ಈಗ ಅವೆಲ್ಲ ತೀರ್ಸೋಲ್ಲಿ. ಈಗ ಇನ್ನೊಂದು ಮಗ ಬಂದರೆ ನಮ್ಮದೇ ಖರ್ಚಿರುತ್ತೆ. ಏನು ಯಾರು ನೋಡ್ಕೊತಾರೆ? ನಿಮ್ಮ ಅವ್ನು ನೋಡ್ಕೊಂಡಾಳೆ? ಯಾರು ಈಗ ಅಂತಿದೆ ನಮ್ಮ ಅವ್ನು ನೋಡ್ಕೊತಾಳೆ ಅಂತ, ಆಮೇಲೆ ನಮ್ಮದೇ ಇರುತ್ತೆ. ಅದು ಬಿಡು, ಅದು ಮಾಮೂಲಿ ಆಯಿತು. ಅದು ನಮಗೆ ಒಳ್ಳೇದಕ್ಕೆಲ್ವ ತಗೊಂಡಿರೋದು, ಇನ್ನೇನಿದ್ದು ಹೇಳು? ಇನ್ನೇನವ ಇರಬೇಕು? ಕಾರು EMI, ನಿನ್ನ ಒಡವೆಗೆ, ನಿನ್ನ ಸೈಟಿಗೆ ತಗೊಂಡಿರೋ ಪರ್ಸ್ನಲ್ ಲೋನ್, ಎಲ್ಲ ಪರ್ಸ್ನಲ್ ಲೋನ್ಗಳು ಅಷ್ಟು ಬಡ್ಡಿಯಾವೆ. ಅದನ್ನೇ ತೀರ್ಸ್ಕೊ ಬರ್ತಾವೆ. ನಾನು ಹೆಣ ಹೋಯ್ತದೆ ಅದರಲ್ಲೂ ನೀನು ಖರ್ಚುಗಳು, ನಿನ್ನ ಮೇಕಪ್ಗಳು ನಾನೇ ದುಡ್ಡು ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು. ಅದರಿಂದ ಆಸ್ಕು ಹೇಳು ಅಂದ್ರೆ ಇನ್ನೇನು ಹೇಳಿ? ಎಲ್ಲಿ ಉಳ್ಕೊತು ನನ್ನ ಸ್ಯಾಲ್ರಿ? ಎಲ್ಲಿ ಉಳ್ಕೊತೀವಿ ಹೇಳು? ಎಲ್ಲನೂ ನಿನಗೆ ಕಟ್ತಾ ಕೂತೀವಿ ಅಲ್ಲ. ಈಗ ಹಂಗಾರೆ ನಿನಗೆ ಬೇಡ ಅಂತ, ಮಗ ಬೇಡ ಅಂತ ನೀನು ನಿರ್ಧಾರ ಮಾಡಿದೆ ಏನು? ಈಗಿರೋ ಪರಿಸ್ಥಿತಿಲಿ ನಾನು ಫಸ್ಟು ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಕೊಂಡು, ನನ್ನ ಮಗನ ನೋಡ್ಕೊಂಡು, ಇನ್ನೂ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಅಂತಂದರೆ ನನಗೆ ಬರೋದ್ರಲ್ಲಾರು ಒಂಚೂರು ಉಳಿಸ್ಕೊಂಡು ಹೆಂಗೋ ಮಾಡ್ಕೋಬೇಕು. ಈ EMIಗಳು ಕಟ್ಕೋಬೇಕು, ಮಾಡಬೇಕು. ನೀನು ಏನಾರು ನಾನು ಬಟ್ಗಳು ತಗೊಂಡು ನಿಲ್ಲಿಸಿ 1 ವರ್ಷ ಆಯಿತು. ಬಟ್ಗಳು ನೆಟ್ಟಿಗೆ ತಗೊಂಡಿಲ್ಲ. ಆ್ಯನಿವರ್ಸರಿಗೆ ನೀನೇ ತಗೊಳ್ಳೇಬೇಕು. ಮ್ಯಾಚಿಂಗ್ ಅಂದ್ಬಿಟ್ಟು ತರಿಸಿರೋದು. ಅದು ಬಿಟ್ಟರೆ ನಾನಂತೂ ನನ್ನ ದುಡ್ಡು ಹಾಕಿ ನಾನು ಏನು ನಾನು ಏನು ಒಂದು ಎಲ್ಲಿಗೂ ಏನು ಮಾಡೋ ಅಂಥ ಪರಿಸ್ಥಿತಿಲಿ ನಾನಿಲ್ಲ. ಸರಿಯಾ? ನೀನು ಒಂದು ಟೀಗೂ ನನ್ನ ಕೊಲೀಗ್ಸ್ಗಳು ಕೊಡಿಸ್ತಾ ಕೂತವ್ರೆ ನನಗೆ. ಅಂಥ ಕಥೆಯಾಗಿ ಬಂದದೆ. ನೀನು ಮಾತಾಡಬೇಕು. ನೀನು ಈಗ ಸಾಕಾದ ನಾವು ಸುಮ್ಮನೆ ಹೋಗಿ ಸುಮ್ಮನೆ ಯಾರ್ಯಾರು ಮಾತಪ್ಪಿ ಹೇಳ್ಕೊಂಡು ಕುಣಿಬೇಡ. ಯಾರ್ಯಾರು ಆದರೂ ಅಂತ ಅವ್ರವ್ರ ಸಂಸಾರಕ್ಕೆ ಹೆಂಗೆ ಆಯ್ತು ಹೆಂಗೆ ಮಾಡ್ಕೊತಾರೆ ಅವರು. ಅವ್ರು ಮಾಡಿದ್ರು, ಇವ್ರು ಪ್ರೆಗ್ನೆಂಟ್ ಆದರು ಅಂದ್ಬಿಟ್ಟು ನೀನು ಕುಣಿಯೋದಲ್ಲ. ನೀನು ಫಸ್ಟ್ ನಮ್ಮ ಸಂಸಾರ ಹೆಂಗಿದ್ದು, ನಾನು ನನ್ನ ಮಗನ ಸಾಕ್ಬೋದಾ, ನನ್ನ ಗಂಡ ಸಾಕ್ಬೋದಾ, ಎಲ್ಲನೂ ಅರ್ಥ ಮಾಡ್ಕೋಬೇಕು. ನೀನು ಒಂದು ದಿವಸನೂ ನನ್ನ ಗಂಡ ಅನ್ನೋದು ನೀನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ಹಿಂಗೆ ಕುಣಿಯುವೆ. ಬುಟ್ಟಾಕು ಸತಿ ನನಗಂತೂ ಹೇಳಿ ಸಾಕಾಯ್ತು. ಮಾತಾಡಬೇಡ ನೀನು. ಮಗ ಬಾ, ನನಗೆ ಮಟನ್ ಪಪ್ಸ್ ಬೇಕು ಅಂದಿಲ್ಲವಾ? ಕೇಕು ಮಟನ್ ಪಪ್ಸ್ ಎಲ್ಲ ತಗೊಟ್ಟಾನು ಬೋವಾ. ಸರಿಯಪ್ಪ, ಹೋಗದ ಬಾ.